ಇದು ಯಾವ ಚಿಕನ್ ಮಾಡ್ತಾ ಇದ್ದೀರಾ? ಇದು ಬ್ರಾಯ್ಲರ್ ಚಿಕನ್. ನಿಮಗೆ ಬೇಗ ಅಡಿಗೆ ರೆಡಿ ಆಗಬೇಕು ಅಂತಂದ್ರೆ ದಿಢೀರ್ ಹಿಂಗಾಗಿ ಹಿಂಗೆ ಎತ್ತಬೇಕು ಅಂತಂದ್ರೆ ನೀವು ಬ್ರಾಯ್ಲರೇ ತರಬೇಕು. ನಾಟಿ ಕೋಳಿ ಆದ್ರೆ ನಿಮ್ಗೆ ಒಂದು ಅರ್ಧ 1 ಗಂಟೆ ಇದರಲ್ಲೇ ಕಳೆದು ಬಿಡ್ತೀರಾ. ಸೊ ಹಂಗಾಗಿ ಬ್ರಾಯ್ಲರ್ ನಿಮಗೆ ಬೇಗ ಫಾಸ್ಟ್ ಅಂಡ್ ಫ್ಯೂರಿಯಸ್. ಈ ಚಿಕನ್ ಹೆಸರು ನೀವಿಟ್ಟಿರೋ ಹೆಸರು? ನಾವು ಇದಕ್ಕೇನಿಲ್ಲ, ಏನಾದ್ರು ಒಂದು ಹೆಸರು ಫಾಸ್ಟ್ ಕೋಳಿ ಅಂತ ಇಟ್ಬಿಡ್ತೀವಿ. ಅದೇ ಪಟಪಟ ಅಂತ ಮಾಡ್ಬೋದು. ಇದಕ್ಕೆ ಪಟಪಟ ಚಿಕನ್ ಅಂತ ಹೆಸರು. ಈಗ ನಮ್ಮ ಕಿರಣ್ ಅವರು ಪಟಪಟ ಚಿಕನ್ ಅಂತ ಮಾಡ್ತಾ ಇದ್ದಾರೆ. ಅದನ್ನ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕೊತ್ತಂಬರಿ, ಕೊತ್ತಂಬರಿ, ಪುದೀನ ಬೇಕಾ ಇದಕ್ಕೆ? ಪುದೀನ, ಸ್ವಲ್ಪ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಟೊಮಾಟೊ ಈರುಳ್ಳಿ, ಪುದೀನನು ಹಾಕ್ತಿರಲ್ಲ? ಈ ತರ ಕೊಳ್ತೋಗಿರೋ ಪುದೀನನ ಹಾಕಬೇಡಿ, ರುಚಿ ಚೆನ್ನಾಗಿ ಕೊಳ್ತೋಗಿರೋ ಪುದೀನನ ಹಾಕಬೇಡಿ. ಈ ತರ ಕಿರಣ್ ಅವರು ಬಿಡಿಸಿ ಚೆನ್ನಾಗಿರೋದು ಗ್ರೀನ್ ಕಲರ್ ಪುದೀನ ಏನು ಆರಿಸ್ತಿದಾರೆ ಅದನ್ನ ಮಾತ್ರ ನೀವು ಹಾಕಿ ಅಲ್ವಾ ಕಿರಣ್? ಹೌದು ಓಕೆ. ಯಾಕಂದ್ರೆ ಮನೇಲಿ ತಕ್ಷಣ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲ ತರಕಾರಿ ಇದೆ ಕೊತ್ತಂಬರಿ ಇದೆ ಅಂತ ತಂದು ಇಟ್ಬಿಟ್ಟು 1 ವಾರ ಆದ್ರೂ ನಾವು ಅದನ್ನ ಮುಟ್ಟಿರಲ್ಲ. ಈ ತರದವ್ರು ಒಬ್ರು ಇರ್ತಾರೆ, ಹಿಂಗೆ ಕೊಳತು ಅದನ್ನೆಲ್ಲ ತೆಗೆದು ನಮ್ಮ ಕೈ ಕೊಟ್ಬಿಟ್ಟು. ಇಲ್ಲ ಕಿರಣ್, ಏನ್ ಗೊತ್ತಾ, ಫ್ರಿಜ್ ಅಲ್ಲಿ ತುಂಬಾ ದಿನ ಈ ತರ ಎಲೆಗಳು ಅಂದ್ರೆ ಎಲೆ ಆಗ್ಲಿ ಕೊತ್ತಂಬರಿ ಪುದೀನ ಇಟ್ರೆ ಹಂಗ ಆಗುತ್ತೆ, ಒಂಥರ ನೀರ್ ಆಗೋಗ್ಬಿಡುತ್ತೆ, ಬೇಗ ಕಪ್ಪಗಾಗ್ಬಿಡುತ್ತೆ. ಇದಕ್ಕೂ ಚಳಿ ಆಗುತ್ತೆ, ಇದಕ್ಕೂ ದಿನಗಳು ಕಳೀತಾ ಇರ್ತದಲ್ಲ. ಸಾಕು, ನನಗೂ ಟೈಮ್ ಬಂತು, ಇದಕ್ಕೂ ಇದು ಮುದ್ರಕೊಂಡ್ಬಿಡುತ್ತೆ ಅಂತ ಅರ್ಥ. ಟೈಮ್ ಬರ್ತಾ ಇದ್ದಂಗೆ ಸಾಕು, ನನ್ನ ಕೈಲಿ ಆಗಲ್ಲ. ಕ್ಲೀನ್ ಮಾಡಿದ್ದಾರೆ, ಚಿಕನ್ ಕ್ಲೀನ್ ಮಾಡಿದ್ದಾರೆ. ಈಗ ಈರುಳ್ಳಿ ದಿಢೀರ್ ಅಂತ ಮಾಡುವಂತ ಚಿಕನ್. ಯಾರಾದ್ರೂ ಸಡನ್ ಆಗಿ ಮನೆಗೆ ಗೆಸ್ಟ್ ಬಂದ್ಬಿಟ್ರೆ ಮಾತ್ರ ಬೇಗ ಮಾಡೋ ಅಂಥದ್ದು. ಶುಂಠಿ ಕೊಡಿ. ನಮ್ಮ ಕಿರಣ್ ಅವರು ಸೂಪರ್ ಆಗಿ ಚಿಕನ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಇವತ್ತು ಅವ್ರ ಕೈಯಿಂದನೇ ಚಿಕನ್ ತಿನ್ನಬೇಕು ಅನ್ನೋದು ಆಸೆ ನನಗೆ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೀಳುತ್ತಾ? ಹೌದು, ಶುಂಠಿ ಕಮ್ಮಿ ಇರುತ್ತೆ, ಬೆಳ್ಳುಳ್ಳಿ ಜಾಸ್ತಿ ಇರುತ್ತೆ. ಯಾವಾಗಲೂ ಅಷ್ಟೇ, ನೀವು ಯಾವುದೇ ಪದಾರ್ಥ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಒಂದು ಕೈ ಮೇಲೆ ಇಟ್ಕೊಳ್ಳಿ, ಅವಾಗ ಅದು ರುಚಿ ಬೇರೆ ಇರುತ್ತೆ. ಕೆಲವರು ಶುಂಠಿ ಬೆಳ್ಳುಳ್ಳಿ ಸಮನಾಗಿ ಇಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ವೇರಿಯೇಷನ್ ಆಗ್ಬಿಡುತ್ತೆ ರುಚಿನಲ್ಲಿ. ಸಮನಾಗಿ ಇಟ್ಕೊಳ್ಳೋದು ಬರೀ ಬಿರಿಯಾನಿಗೆ ಅಲ್ವಾ? ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಬಿರಿಯಾನಿಗೆನೆ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು, ಶುಂಠಿ ಕಮ್ಮಿ ಹಾಕ್ಬೇಕು ಎಲ್ಲದಕ್ಕೂ. ಶುಂಠಿ ಯಾವಾಗ್ಲೂ ಅಷ್ಟೇ, ಕಸ್ತೂರಿ ಮೆಥೆ ಟೊಮೆಟೊ ಅಷ್ಟೇ. ಖಾರದ ಪುಡಿ ಇದೆಯಾ? ಖಾರದ ಪುಡಿ ಇದೆಯೇನ್ರಿ? ನೋಡಿ, ಏನಿಲ್ಲ ಅಂದ್ರೆ ಬೇಗ ಚಿಲ್ಲಿ ಪೌಡರ್ ಇವ್ರಿಗೇನು ಗೊತ್ತಿಲ್ಲ. ಸೊ ಇದು ನಿಮ್ಮ ಸೀಕ್ರೆಟ್, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ನಿಮಗೆ ಟೇಸ್ಟ್ ಬೇರೆ ಥರ ಇರುತ್ತೆ. ಶುಂಠಿ ಜಾಸ್ತಿ ಇಟ್ಕೊಂಡಾಗ ಕೆಲವೊಂದೊಂದ್ಸತಿ ಅದು ನೀವು ಬೇಯಿಸ್ತಾ ಅದು ವಾಸನೆ ಅದೇ ಜಾಸ್ತಿ ಇರುತ್ತಲ್ಲ, ಅದೇ ಆಗ್ಬಿಡುತ್ತೆ. ಕಿರಣ್, ಮತ್ತೆ ಬೇರೆ ಏನೇನು ವೆರೈಟಿ ಮಾಡ್ತೀರಾ? ಅರ್ಜೆಂಟ್ಗೆ ಅಂತಂದರೆ ಈ ಥರದ್ದು ಇದು ಮಾಡ್ಬೋದು. ಇದನ್ನು ನಾವು ಸಾಂಬಾರ್ ಥರನೂ ಮಾಡ್ಬೋದು, ಗ್ರೇವಿ ಥರನೂ ಮಾಡ್ಕೋಬೋದು. ಗ್ರೇವಿ ಸಾಂಬಾರ್ ಥರ ಮಾಡಿ ಬೇಕಾದ್ರೆ ಆ ಚಿಕನ್ನ ತೆಗೆದು ಪೆಪ್ಪರು ಮಾಡ್ಕೋಬೋದು. ಸೊ ಪೆಪ್ಪರ್ಗೂ ಚೆನ್ನಾಗಿರುತ್ತೆ. ಸೊ ಯಾವ ಥರ ಬೇಕು ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪೆಪ್ಪರ್ ಏನಿಲ್ಲ, ಇದೇ ಮಸಾಲೆನ ತೆಗಿತೀವಿ, ಮತ್ತೆ ಅದಕ್ಕೆ ಈರುಳ್ಳಿನ ಫುಲ್ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀವಿ. ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ. ಓಕೆ, ಚಿಕನ್ ಮೇಲೆ ತಿಕ್ಬಿಡೋಣ ಅಲ್ವಾ? ಸಾಲಲ್ವಾ? ಇವ್ರಿಗೆ 2 kg ಬೇಕಲ್ಲ. ಈ ಕಡೆ ಮಾಡಿ, ಅಲ್ಲಿ ಮಣ್ಣು ಇರುತ್ತೆ, ಈ ಕಡೆ ಮಾಡಿ, ಅದು ಒರೆಸ್ಕೋಬೇಕು. ನೋಡಿ, ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಥರ, ಇಲ್ಲ ಟೈಲ್ಸ್ ಮೇಲೆ ಮಾಡ್ಬಿಡೋದು, ಇಲ್ಲ ಇದ್ರ ಮೇಲೆ ಮಾಡೋದು. ಮಣ್ಣೆಲ್ಲ ಇದ್ರೂ ಏನು ಪರವಾಗಿಲ್ಲ, ರುಚಿ ಚೆನ್ನಾಗಿರುತ್ತೆ. ಸ್ಯಾಂಡ್ ಸೊ ನೋಡ್ದೋಗುತ್ತೆ. ಇದು ಈರುಳ್ಳಿ ಕೊಡಮ್ಮ. ಮಣ್ಣಿದ್ರೆ
ಮಣ್ಣಿದ್ರೆ ಅದು ಹೆಂಗ್ ತಿನ್ನೋದು ಬಾಯಲ್ಲಿ ಕುಟುಂಬ ಅದು ಎಲ್ಲರೂ ಅವಾಗ ಲಾಸ್ಟಲ್ಲಿ ಅನ್ಕೊಂತಾರೆ ಏನಿದು ಕರಂ ಅಂತ ಎಲ್ಲ ಅಂತಂದ್ರೆ ಅದೇನು ಇರಲ್ಲ. ಎಲ್ಲರೂ ಅನ್ಕೊಳ್ಳೋದು ಚಿಕನ್ ಮೂಳೆ ಕೆಳಗಡೆ ಬಿದ್ದಿರುತ್ತಲ್ಲ, ಮೂಳೆ ಕಡಿತಾ ಇದ್ದಾರೆ ಬಿಡು ಅಂತ ಅನ್ಕೊಂಡು ಸುಮ್ಮನೆ. ಶುಂಠಿ ಇಷ್ಟು ಸಾಕು ಈರುಳ್ಳಿ ಚಿಕ್ಕದಾಗ ಕಟ್ ಮಾಡ್ತೀರಾ ದೊಡ್ಡದಾಗ? ಇಲ್ಲ ದಪ್ಪ. ಇದನ್ನೆಲ್ಲ ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಬಿಡ್ತೀವಿ. ಹಂಗಾರೆ ಉರಿತೀರಾ ಫಸ್ಟ್? ಏನು ಉರಿಯಲ್ಲ, ಸುಮ್ಮನೆ ಹಸಿ ಹೀಗೆ ಹಾಕ್ತೀವಿ. ಫಸ್ಟ್ ಚಿಕನ್ನ ನಾನು ಸುಂದಕ್ಕೆ ಇಡಬೇಕಾಗಿತ್ತು, ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಮೇಡಮ್ ಅಲ್ಲಿ ಇದು ಹಾಕಿ ಹಚ್ಬಿಟ್ಟು ಚಿಕನ್ ಒಂದು ಇದಕ್ಕೆ ಹಾಕ್ಬಿಡಿ. ಆನ್ ಸ್ಟವ್ ಹಚ್ತಾ ಇದೆಯಪ್ಪ. ಇದನ್ನೆಲ್ಲ ತೆಗೆದು ತೊಳಿಬೇಕು, ತೊಳ್ಕೊಳ್ಳಿ. ಎಷ್ಟು ಈರುಳ್ಳಿ ಬೇಕು ಮ್ಯಾಮ್? 2 ಸಾಕು. ಇದರಲ್ಲೂ 1.5 ಹಾಕೊಳ್ತೀನಿ, ಯಾಕಂದ್ರೆ ಚಿಕನ್ ಕಮ್ಮಿ ಇರೋದ್ರಿಂದ ಈರುಳ್ಳಿ ಅವ್ಳು ಇನ್ನೂ ಸ್ವಲ್ಪ ತರಿಸ್ತಾಳಂತೆ. ಈಗ ನೀವು ತರಿಸಿದಾಗ ನಾವು ಮಾತಾಡೋಣ. ಅವ್ನು ಮತ್ತೆ ಹೋಗಲ್ಲ, ಅವನು ಮತ್ತೆ ಹೋಗಲ್ಲ. ಅವನು ಅಂಗಡಿಗೆ ಹೋಗು ಅಂದ್ರೆ ಆಗ್ತಾ ಇದೆ ಆಲ್ರೆಡಿ. ಅವ್ನು ಮತ್ತೆ ಅಂಗಡಿಗೆ ಹೋಗ್ತಾನ. ಆಲ್ರೆಡಿ 2 ಸಲ ಹೋಗಿ ಬಂದಿದ್ದಾನೆ ಅವನು. ಈರುಳ್ಳಿ ಜಾಸ್ತಿ ಉಪಯೋಗಿಸಿದ್ರೆ ಜಾಸ್ತಿ ಉಪಯೋಗಿಸಿದ್ರೆ ಸ್ವೀಟ್ ಬಂದ್ಬಿಡುತ್ತೆ. ಓಕೆ ಓಕೆ. ಹಂಗಾಗಿ ಈರುಳ್ಳಿನ ಕಮ್ಮಿ ಉಪಯೋಗಿಸ್ಬೇಕು. ಓಕೆ. ನಮ್ಮೂರಲ್ಲಿ 1 kg ಚಿಕನ್ಗೆ 1 kg ಈರುಳ್ಳಿ ಹಾಕ್ತಾರೆ. ಅಯ್ಯೋ ಸ್ವೀಟ್ ಆಗ್ಬಿಡುತ್ತೆ. ಬಟ್ ಅದನ್ನ ಅಂದ್ರೆ ಖಾರ ಜಾಸ್ತಿ ಮಾಡ್ತಾರಲ್ಲ, ಹೊಡಿತಾರೆ. ಖಾರ ಜಾಸ್ತಿ ಮಾಡ್ತಾರೆ. ನಮ್ಗೇನು ಇದಿಲ್ಲ. ಪ್ರವೀಣನ್ಗೆ ಖಾರ ಜಾಸ್ತಿ ಇತ್ತು ಅಂದ್ರೆ ಅವನಿಗೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಬಿಡೋದು. ಮೇಲ್ಗಡೆ ಕೆಳಗಡೆ ಎಲ್ಲ ಕಿತ್ಕೊಳ್ಳೋದು. ಬಂದ ಪ್ರವೀಣ ಬಂದ. ಪ್ರವೀಣ ಆಲ್ರೆಡಿ ಅಂಗಡಿಗೆ ಹೋಗಿ ಬಂದಿದ್ದಾನೆ, ಟೊಮೆಟೊ ತಂದಿದ್ದಾನೆ. ಈಗ ಮತ್ತೆ ಅಂಗಡಿಗೆ ಹೋಗು ಅಂದ್ರೆ ನಿಜವಾಗ್ಲೂ ಅವ್ನು ಕಿರ್ಚಾಡ್ಬಿಡ್ತಾನೆ. ಈಗ ರೆಕಾರ್ಡ್ ಆಗ್ತಿದೆ, ಬೇರೆ ವಿಷಯ ಮಾತಾಡಬೇಡಿ. ಟೊಮೆಟೊ ಸಾಕು. ಅದೇ ಇವರು ಫಾರಂ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಸೊ ಹಂಗಾಗಿ ಏಕೆ ಸ್ವೀಟ್ ಆಗುತ್ತೆ ಅಂತ. ಫಾರಂ ಟೊಮೆಟೊ ಯಾವಾಗಲೂ ಅಷ್ಟೇ ಸ್ವೀಟ್ ಇರುತ್ತೆ. ಅಂದ್ರೆ ಹುಳಿ ಬರಲ್ಲ. ನೀವು ನಾಟಿ ಟೊಮೆಟೊ ಯೂಸ್ ಮಾಡಿದ್ರೆ ಹುಳಿ ಇದಾಗುತ್ತೆ. ಚಿಕನ್ಗೆ ಹುಳಿ ಟೊಮೆಟೊ ಚೆನ್ನಾಗಿರುತ್ತಾ ನಾಟಿ ಟೊಮೆಟೊ? ಇಲ್ಲ, ನೀವು ಹುಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆನಿಯನ್ಗೂ ಟೊಮೆಟೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದನ್ನ ಮುಗಿತು. ಇವಾಗ ಇಷ್ಟಕ್ಕೆ ಸಾಕಾಯ್ತು. ಅಭಿ ಈಗ ಸ್ಟವ್ ಆನ್ ಮಾಡಿದ್ಲು. ಇವಾಗ ನೀವು ಅದನ್ನ ತರಕ್ಕೆ ಹೋದ್ರೆ ಅದನ್ನ ಬೇರೆ ನಿಜ ಸಾಕಾಗಲ್ಲ ಅದು. ನೀನು ಬೇಗ ಹೋಗು, ಬೇಗ ಹೋಗು. ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಕಣಮ್ಮ. ಕೇಳಲ್ಲಿ ಯಾರನ್ನ? ಅವನೇ ಕೇಳಿ. ನೀನು ಹೋಗ್ತೀಯ ಅಂದ್ರೆ ಅವ್ನು ಏನು ಹೇಳಲ್ಲ ಬಿಡೆ. ಆಲ್ರೆಡಿ ಬಾಣಲಿ ಇಟ್ಟಿದ್ದಾಳೆ ಅಭಿ, ಬಿಸಿ ಹಾಕಬೇಕು. ಫಸ್ಟ್ ನಾವು ಕೊತ್ತಂಬರಿ ಮತ್ತು ಪುದೀನ ಎರಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ದಾರೆ. ಎರಡನ್ನು ಒಟ್ಟಿಗೆ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಅದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಚಿಕನ್ ಸಾಕಾಗಲ್ವಾ? ನನಗೆ ಗೊತ್ತಿಲ್ಲ, ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಗರಂ ಮಸಾಲ ತಂದಿದ್ಯಲ್ಲ, ಕಸ್ತೂರಿ ಮೇಥಿ ಅಂತ. ನಮ್ಮ ಪ್ರವೀಣ ಯಾರು ಅಂತ ನೋಡ್ತೀರಾ? ಮಿಕ್ಸಿ ಎತ್ಕೊಳ್ಳಿ. ಆಯಿಲ್ ಕೊಡಿಪ್ಪ. ಇದು ಬಿಸಿ ಆಗೋಯ್ತು, ಇಲ್ಲಿ ಎಣ್ಣೆ ಹಾಕ್ಬೇಕಲ್ಲ. ಓಕೆ, ಈ ಕಡೆ ಬಂದೆ. ಎಣ್ಣೆ ಹಾಕ್ಬೇಕು. ಮೊದಲಿಗೆ ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲ್ಲ, ಕಮ್ಮಿ ಇರಲ್ಲ? ಲಿಮಿಟೆಡ್ ಆಗಿ ಹಾಕ್ಕೊಳ್ಳಿ. ನಿಮ್ಮ ಇದು ಯಾಕಂದ್ರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ. ಯಾವ ಎಣ್ಣೆ ಯೂಸ್ ಮಾಡ್ತೀರಾ? ನಾವು ಮನೇಲಿ ಸಾಸಿವೆ ನಾವು ಎಣ್ಣೆ. ಜೆಮಿನಿ ಹಾಕ್ತೀವಿ, ಸನ್ಫ್ಲವರ್ ನಮ್ದು ಸನ್ಫ್ಲವರ್ ಆಯಿಲ್ ಇರೋದು. ಹೌದಾ? ನಮ್ಮ ಮನೇಲಿ ನಾವು ಸಾಸಿವೆ ಎಣ್ಣೆ. ಸ್ವಲ್ಪ ಕಸ್ತೂರಿ ಮೇಥಿ ಮೊದಲೇ ಹಾಕ್ಬೇಕಾ? ಓಕೆ. ಈಗ ಹಸಿಮೆಣಸಿನ್ಕಾಯಿ ನಾನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೀರಾ? ಮತ್ತೆ ಪುದೀನ. ಕೊತ್ತಂಬರಿ ಸೆಕೆಂಡ್. ಫಸ್ಟ್ ಹಾಕಿರೋದು ಕಸ್ತೂರಿ ಮೇಥಿ. ಹಾಕೊಂಡು ಸ್ವಲ್ಪ ಹಾಗೆ ಬಾಯ್ಲ್ ಆಗೋದು ಗೊತ್ತಾಗತ್ತೆ. ಒಂಚೂರು ಇದಾಗಿರ್ಬೇಕಲ್ಲ ಎಣ್ಣೆಗೆ. ಸ್ವಲ್ಪ ಆಯಿಲ್ ಇದಾದ್ರೆ ಫ್ರೈ ಆದರೆ
ಸ್ವಲ್ಪ ಅದ್ರದ್ದು ಏನಂತಾರೆ ಸ್ಮೆಲ್ಲೆಲ್ಲ ಸ್ಮೆಲ್ಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ. ಇದು ಫ್ರೈ ಮಾಡಿದ್ಮೇಲೆ ಅದು ಚಿಕನ್ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಚಿಕನ್ ಸಾಲತ್ತಾ ಇಲ್ವಾ ಕರೆಕ್ಟಾಗಿ ಹೇಳ್ಬಿಡಿ, ನನಗೆ ಡೌಟ್ ಇದೆ. ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತೀನಿ. ತಂದ್ಬಿಡ್ಲಾ? ಈಗ ಚಿಕನ್ ಹಾಕೊಂಡ್ಬಿಡ್ತೀವಿ. ಇದು ಬಂದೆ. ಬೇಡ ಬೇಡ, ಇರಿ ನೀವು. ಇಲ್ಲ ಇರಿ ನೀವು. ಎಲ್ಲ ಮಸಾಲೆಗಳು ಇಲ್ಲೇ ಇಟ್ಬಿಡು ಎದುರುಗಡೆನೆ. ಮಾಡ್ಕೊಡಲ್ಲ ಅವರು, ಹೇಳಿದಾರೆ ಬೇಜಾರು ಮಾಡ್ಕೊಬಿಡಿ. ಇವಾಗ ಅದಕ್ಕೊಂಚೂರು ಕಲ್ಲುಪ್ಪು ಹಾಕೊಂಬೋಣ. ಯಾವಾಗಲೂ ಅಷ್ಟೇ ನಾನ್ ವೆಜ್ ಮಾಡಬೇಕಾದ್ರೆ ಕಲ್ಲುಪ್ಪು ಹಾಕೊಂಡ್ರೆ ಅದ್ರ ರುಚಿ ಬೇರೆ ಇರುತ್ತೆ. ಏನು ಡಿಫ್ರೆನ್ಸ್ ಅದು ಕಲ್ಲುಪ್ಪು ನುಣ್ಣಗಿರೋ ಉಪ್ಪಿಗೆ? ಕಲ್ಲುಪ್ಪು ಇದಕ್ಕೆ ಕೆಮಿಕಲ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಇದರಲ್ಲಾದರೆ ಸ್ವಲ್ಪ ನಮ್ಗೆ ಹಾಗೆ ಸಿಗೋದ್ರಿಂದ ಇದು ರುಚಿ ಜಾಸ್ತಿ. ಅಭಿ ಮಸಾಲೆ ಪೌಡ್ರ್ಗಳೆಲ್ಲ ಇಲ್ಲ ಹತ್ತಿರ ಇಟ್ಬಿಡು. ಅವ್ರಿಗೆ ಏನು ಬೇಕು ಎಲ್ಲ ಇಟ್ಬಿಡು ಇಲ್ಲ ಹತ್ತಿರ. ಏನು ಬೇಕು ಬ್ರೋ? ಅಷ್ಟೇನಾ? ಮಿಕ್ಸಿ ಎತ್ಕೊಳ್ಳಿ ಫಸ್ಟ್. ಮಿಕ್ಸಿಲಿ ಕೊಟ್ಟಿದ್ದೀನಲ್ಲ, ರುಬ್ಕೊಬಿಡ್ತಾ ಇದನ್ನ. ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅಂದರೆ ಬಾಯ್ಲ್ ಆಗ್ತಾ ಇದ್ರೆ. ಅಂದರೆ ನೀರು ಬಿಟ್ಕೋಬೇಕಾ? ನೀರು ಬಿಟ್ಕೊಬೇಕು. ಅದು ನೀರು ಬಿಟ್ಕೊಂಡೆಲ್ಲ ಡ್ರೈನ್ ಆಗಿಬಿಡುತ್ತೆ. ಅದಾದ್ಮೇಲೆ ನಾವು ಮಾಡಿರೋ ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡೋದು ಅಷ್ಟೇ, ಮುಗೀತು. ಇವಾಗ ಇದು ಕ್ಲೋಸ್ ಮಾಡೋದ ಇದನ್ನ? ಹಾಂ, ಮುಚ್ಬೋಣ. ಕೊಡ್ತೀನಿ. ಫಸ್ಟ್ ಕೊಡು. ನಾನೇನು ಮಾಡಿದ್ದೆ? ತೊಳಿರಿ ಅದನ್ನ. ತೊಳೆದಿರೋದು ಬ್ರೋ, ಜಿರಳೆ ಓಡಾಡಿರುತ್ತೆ. ಮನುಷ್ಯರೇ ಓಡಾಡ್ತಾರೆ, ಏನು ಜಿರಳೆಗಳಿಗೆ ಅವಕಾಶ ಇಲ್ಲ ನಮ್ಮ ಮನೆಯಲ್ಲಿ. ಅಂದ್ಬಿಟ್ಟು ತೊಳೆದ್ರೆ ಇಡಕ್ಕಾಗತ್ತಾ? ತೊಳ್ಕೊಂಡೇ ಇಡಬೇಕು ಪ್ರತಿಯೊಂದನ್ನು. ಪ್ಲೇಟ್ ತೊಳೆದಾಯ್ತು. ಒಂದು 10 ನಿಮಿಷ ಇಲ್ಲ ಅದೇ ಡ್ರೈನ್ ಆಗೋಗುತ್ತೆ. ಅಷ್ಟರಲ್ಲಿ ನಾವು ಈರುಳ್ಳಿ ಶುಂಠಿ ಎಲ್ಲ ಏನೇನಿದೆ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ. ಓಕೆ, ಗ್ರೈಂಡ್ ಮಾಡಿ ನೆಕ್ಸ್ಟ್ ಅದನ್ನ ಮಸಾಲೆ ಹಾಕೋಣ. ಈಗ ಪಾಸ್ ಮಾಡಲಾ? ಓಕೆ, ಪಾಸ್. ಸೊ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಚೂರು, ಹಸಿಮೆಣಸಿನ್ಕಾಯಿ ಇದನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಇನ್ನೂ ಸ್ವಲ್ಪ ಖಾರ ಇರಲಿ. ಖಾರಕ್ಕೆ ನಾವು ಖಾರದ ಪುಡಿ ಹಾಕ್ತೀವಿ, ಅಲ್ಲಿ ಪುಡಿ. ಓಕೆ, ಬನ್ನಿ ಇದಕ್ಕೆ ಕ್ಲೋಸ್ ಮಾಡಿ. ಹಾಂ, ಗ್ರೈಂಡ್ ಮಾಡಿ. ನಾವು ಮಾಡೋದು ನಮ್ಮ ಐಟಮ್ ನಮ್ಮ ಹತ್ರ ಬಿಟ್ಬಿಡ್ರಿ, ನಿಮ್ಮ ಐಟಮ್ನ ನೀವು ಮಾಡ್ಕೊಳ್ರಿ. ನೀಟಾಗಿ ಗ್ರೈಂಡ್ ಮಾಡಿ ಸರಿಯಾಗಿ ಮುಚ್ಚಿಲ್ಲ. ನೀರು ಹಾಕೋದು ಬೇಡವಾ? ಬೇಡ. ಟೈಟಾಗಿ ಇಟ್ಕೊಪ್ಪ. ಎಲ್ಲಿ ಬಿಟ್ಟು ನಾನು ಗ್ರೈಂಡ್ ಮಾಡ್ತೀನಿ. ಓ, ಅದಾಗಲೇ ಇಲ್ಲ, ನೀರು ಹಾಕ್ಬೇಕು ಒಂದು ಸ್ವಲ್ಪ. ಇಲ್ಲ, ಈರುಳ್ಳಿನ ನೀರು ಬಿಟ್ಕೊಡುತ್ತೆ. ಸ್ಪೂನ್ ಬೇಡವಾ? ಎಲ್ಲಿ ನೀವು ಕೈಯಲ್ಲಿ ಹಾಕ್ಬಿಡಿ, ಕೈ ರುಚಿ ಚೆನ್ನಾಗಿದೆ ಅಂದ್ಬಿಟ್ಟು. ಇದರಲ್ಲಿ ಯಾವ್ದಿಲ್ಲ ನೀರಲ್ಲಿ ಯಾವ್ದಿಲ್ಲ ಚೂರು ನೀರು ಕೊಡಿ ಮೇಡಮ್. ಇದು ಯಾಕೋದ್ರೆ ಮಿಕ್ಸಿ ಸ್ವಲ್ಪ ಆಟ ಆಡ್ತಾ ಇಲ್ಲ, ಇದೆ. ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಅನ್ಸುತ್ತೆ. ಇಲ್ಲ ಮಕ್ಕಳೆಲ್ಲ ಇದೆ. ಇದು ಆನಿಯನ್ ಟೊಮೆಟೊ ಇರೋದ್ರಿಂದ ನೀರು ನೀವು ಅಷ್ಟು ದಪ್ಪ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀರಲ್ಲ. ಎಷ್ಟು ದಪ್ಪ ಆದ್ರೂ ಆಗತ್ತೆ ಅದು. ಅದು ಅಂಗಡಿ ಬೇಡ. ಬೇಡ, ಮೆಣಸು ಏನು ಬೇಡ. ಕುಕ್ಕಿಂಗ್ ತುಂಬಾ ಕೆಲಸ ಇರ್ತಾರೆ ನನಗೆ. ಕುಕ್ ತುಂಬ ಕೆಲಸ ಹೇಳ್ತಾರ. ಅದಕ್ಕೆ ನೀವು ನನ್ನ ಜೊತೆ ಕೆಲಸ ಮಾಡಿದ್ರೆ ಹೊಟ್ಟೋಗಿದ್ದೆ. ಇದು ಫ್ರೈ ಮಾಡೋದು ಬೇಡ, ಇದನ್ನ ಫ್ರೈ ಮಾಡೋದು ಬೇಡ. ಏನು ಬೇಡ. ಸೊ ಇವಾಗ ಮಸಾಲ ರೆಡಿ ಆಗಿದೆ. ಚಿಕನ್ ಏನಾಗಿದೆ ನೋಡೋಣ. ಹಾಂ, ನೋಡೋಣ. ಬಟ್ಟೆ ಬೇಕಲ್ವಾ? ಕೈ ಸುಡಲ್ವಾ? ನೀರು ಬಿಟ್ಕೋತಾ ಇದಲ್ಲ? ಬಿಟ್ಕೋತಾ ಇದೆ. ಅರ್ಧ ಈ ಥರ ಸುಂಡಿಸೋದ್ರಲ್ಲೇ ಚಿಕನ್ ಬೆಂದೋಗ್ಬಿಟ್ಟಿರುತ್ತೆ. ಹಾಗಾಗಿ ಬ್ರಾಯ್ಲರ್ ನಮಗೆ ಫಾಸ್ಟ್. ಓಕೆ ಓಕೆ.
2 ನಿಮಿಷ ಬಾಯ್ಲ್ ಆಗುತ್ತೆ, ಕ್ಲೋಸ್ ಮಾಡೋಣ. ಹಾಂ, ಮೆಣಸಿನ ಪುಡಿ ಮಿಕ್ಸಿಲಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಬಟ್ ಈ ಕುಟಾಣಿಲಿ ಮಾಡ್ಕೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿ ಬರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಈ ಕುಟಾಣಿಲಿ ಕುಟ್ಕೊಂಬೋಣ. ಮಿಕ್ಸಿಯನ್ನು ಗರಿ ಗರಿ ಮಾಡ್ಬೋದಲ್ಲ? ಮಿಕ್ಸಿಲಿ ಮಾಡ್ಬೋದು, ಬಟ್ ಈ ಕಲ್ಲಲ್ಲೆಲ್ಲ ಕುಟ್ಟಿ ಮಾಡೋದ್ರಿಂದ ರುಚಿನೇ ಬೇರೆ ಇರುತ್ತೆ. ಬಟ್ ಇದು ಕಲ್ಲಲ್ಲ, ಕಬ್ಬಣ. ಸ್ಟೀಲ್ ಅದು, ಕಬ್ಬಣ ಅಲ್ಲ, ಅದು ಸ್ಟೀಲ್ ಅದು. ಹೌದಾ, ಸರಿ ಮಾಡಿ. ಇದು ಡೈರೆಕ್ಟ್ ಚಿಕನ್ಗೆ ಹಾಕೋದಾ? ಹಾಂ ಹೌದು, ಅದಕ್ಕೆ ಮಸಾಲೆ ಜೊತೆಗೆ ಪೆಪ್ಪರು, ಚಿಲ್ಲಿ ಪೌಡರ್, ಮತ್ತು ಗರಂ ಮಸಾಲ. ಆಗಿದೆಯಾ? ಓಕೆ, ಡನ್. ಈ ದಪ್ಪ ನೆತ್ಬಿಡ್ತೀವಿ. ನಮ್ಮ ಐಟಮ್ಗೆ ಯಾಕೆ ನೀವು ಕೈ ಹಾಕೋದು? ಅಂದರೆ ಅವರು ಅರ್ಶಿನ ಪೌಡ್ರು ಕಮ್ಮಿ ಹಾಕ್ತಾರೆ. ಅರ್ಶಿನ ಪುಡಿ ಹಾಕಿದ್ದೀನಿ. ಕಮ್ಮಿ ಇದೆಯಲ್ಲ? ಕಮ್ಮಿ ಇದೆ ಅಲ್ಲ? ಇಲ್ಲಮ್ಮ, ಕರೆಕ್ಟಾಗಿದೆ, ಸಾಕು ಅಷ್ಟಿರ್ಬೇಕು. ಕೆಲವ್ರು ಏನು ಅಂದ್ರೆ ಅರ್ಶಿನ ಪುಡಿ ನೋಡ್ಬಿಟ್ಟು ಏನು ಬರುತ್ತೆ ಅದರಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದ್ರಲ್ಲಿ ಏನೋ ಒಂದ್ಸಲ ಬ್ಯಾಕ್ಟೀರಿಯಾಗಳು ಹೋಗ್ಲಿ ಅಂತ ಅದಕ್ಕೆ ಹಾಕೋದು. ನೀವು ಕಲರ್ ಕಾಣಿಸ್ಲಿ ಅಂತ ಅದಕ್ಕೆ ಮುಂಚೆ ನಿಮ್ಮ ಯಜಮಾನ್ರೆ ಅದಕ್ಕೆ ಅರ್ಶಿನ ತಿಕ್ಕಿ ಏನೋ ಬರ್ನಿಂಗ್ ಮಾಡಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇವಾಗ ಇದಕ್ಕೆ ಏನು ಹಾಕ್ಬೇಕು? ಸೊ ಅದಕ್ಕೆ ಮಸಾಲೆ ಕೊಟ್ಬಿಡಮ್ಮ. ಮಸಾಲೆ ಹಾಕ್ತೀನಿ. ಸ್ಪೂನ್ ಕೊಡಿ. ಹಾಂ, ಆಗಿದೆ. ಸೊ ಇವಾಗ ನಾವು ಮಸಾಲೆ ಹಾಕ್ತಾ ಇದ್ದೀವಿ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಇದಕ್ಕೆ ಚಕ್ಕೆ ಲವಂಗ ಏನು ಹಾಕೋದು? ಇವಾಗ ನಾವು ಹಾಕ್ತೀವಿ ಗರಂ ಮಸಾಲ ಇದಕ್ಕೆ. ಸೊ ಗರಂ ಮಸಾಲ ಹಂಗೂ ಮಿಕ್ಸಿಲಿ ಹಾಕ್ಬಿಟ್ಟು ಗ್ರೈಂಡು ಮಾಡ್ಕೋಬೋದು. ಗರಂ ಮಸಾಲ ನೀವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದರಲ್ಲಿ ಯಾವ್ದಾದ್ರು ಬೇಕು ಒಂದೊಂದು ಚೂರು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೀರು ಕೊಡಿ, ಸ್ವಲ್ಪ ನೀರು. ಕೊಡಿ, ಇದ್ರ ಮೇಲೆ ಮುಚ್ಚಿದ್ರಲ್ಲ ಬಾಕ್ಸ್. ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ನಾವೆಲ್ಲ ಗುಂಡ್ರಿಗೂ ಹಾಕ್ತೀವಿ. ಒಂದು 2 ನಿಮಿಷ. ಸೊ ಒಂದು ಸ್ಪೂನಷ್ಟು ಸಾಕು. ಒಂದು ಸ್ಪೂನಷ್ಟು ಪೆಪ್ಪರ್ ಹಾಕ್ತೀನಿ. ಇದು ಅಂತಂದು ತಿನ್ಬೇಡ್ರಿ ನೀವು. ಸೊ ಚಿಲ್ಲಿ ಪೌಡರ್ ಕೊಡಿ. ಸೊ ಗರಂ ಮಸಾಲ ನಾವು ಒಂದು 1/4 ಸ್ಪೂನು ಯೂಸ್ ಮಾಡ್ಕೊತೀವಿ. ಯಾಕಂದರೆ ಚಕ್ಕೆ ಲವಂಗ ಪುಡಿನೇ ಜಾಸ್ತಿ ಅನಿಸ್ಬಿಡುತ್ತೆ ಫ್ಲೇವರ್ಗೆ. ಚಿಲ್ಲಿ ಪೌಡರ್ 1/4 ಸ್ಪೂನು ಹಾಕಿಲ್ಲಲ್ಲ? ಯಾಕಂದರೆ ಅದು ಚಕ್ಕೆ ಲವಂಗ ಇದೆಲ್ಲ ಏನು ಯೂಸ್ ಮಾಡ್ತೀವಿ ನಾವು ಯಾವಾಗಲೂ ಅಷ್ಟೇ ಸಾಂಬಾರಿಗೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಯಾಕಂದರೆ ಫ್ಲೇವರ್ ಪೂರ್ತಿ ಚಕ್ಕೆ ಲವಂಗದೇ ಆಗಿಬಿಡುತ್ತೆ. ಸೊ ಇವಾಗ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು 1/2 ಸ್ಪೂನ್ ಹಾಕ್ತೀನಿ. ಫಸ್ಟ್ ಇದನ್ನು ಮೇಲೆ ಇದು ಮಾಡ್ಕೊಂಬೋಣ, ಕಲಿಸ್ಕೊಂಬೋಣ. ಹಂಗಾರೆ ನಮ್ಮ ಹತ್ರ ಇರೋದೇನು ಲೋಕಲ್ಲ. ನೀನು ಇನ್ಸ್ಟಾಗ್ ಹಾಕು. ಬೇಡ. ನಾವು ಫೇಮಸ್ ಆಗೋದು ಹೆಂಗೆ ಅಂತ ಹೇಳ್ಕೊಟ್ರು ಬೇಡ ಆಗ್ರಪ್ಪ. ಈಗ ನೀರಲ್ಲಿ ಫ್ರೈ ಆಗಬೇಕಾ ಇದು? ಹೌದು, ಇದು ಇದಕ್ಕೆ ಏನಂತಾರೆ ಈಗ ಚಿಕನ್. ನೀವು ಸೆಮಿ ಡ್ರೈ ಮಾಡ್ತಾ ಇದ್ದೀರಾ ಅಥವಾ ಗ್ರೇವಿ ಮಾಡ್ತಾ ಇದ್ದೀರಾ? ಇಲ್ಲ, ಗ್ರೇವಿ ಥರ ಮಾಡ್ತೀನಿ, ಬಟ್ ಜಾಸ್ತಿ ಗ್ರೇವಿ ಬರಲ್ಲ. ಯಾಕಂದರೆ ಇದೊಂದು ಸ್ವಲ್ಪ ಕ್ಲೋಸ್ ಮಾಡೋದ್ರಿಂದ ಚಿಕನ್ಗೆ ಆ ಮಸಾಲೆ ಎಲ್ಲ ಇಟ್ಕೊಬೇಕು, ಉಪ್ಪು ಖಾರ ಎಲ್ಲ ಇದಾಗಬೇಕು, ಮತ್ತು ಮಾಡಿರೋ ಮಸಾಲೆ ಎಲ್ಲ ಬಾಯ್ಲ್ ಆಗಬೇಕು. ಯಾಕಂದರೆ ಹಸಿ ಇರಬಾರ್ದಲ್ಲ. ಸೊ ಹಂಗಾಗಿ ಅದೇ ಗೊಜ್ಜು ನೀವು ಸ್ವಲ್ಪ ಲೈಟ್ ಗ್ರೇವಿ ಇರುತ್ತೆ, ಜಾಸ್ತಿ ಇರಲ್ಲ. ಸೊ ಇವಾಗ ಇಷ್ಟಕ್ಕೆ ಕ್ಲೋಸ್ ಮಾಡೋಣ, ಬಾಯ್ಲ್ ಆಗಲಿ. ಆಮೇಲೆ ಏನೇನೋ ಬೇರೆ ಎಕ್ಸ್ಟ್ರಾ ಬೇಕು ಅಂತಂದರೆ ನೋಡ್ಕೊಳ್ಳೋಣ. 10 ಮಿನಿಟ್ಸ್ ಕಟ್ ಮಾಡಲಾ? ಏನು ಅನುಭವ ಬರ್ತಿದೆ. ಸೂಪರಾಗಿ ಬರ್ತಿದೆ ಸ್ಮೆಲ್ಲು ಕಿರಣ್. ವಾವ್, ಕಲರ್ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ. ಅವಾಗಲೇ ಆ್ಯಕ್ಚುಲಿ ನೋಡೋಕೋದ್ರೆ ಇದಿತ್ತು ಅಂದ್ರೆ ವೈಟ್ ಆಗಿತ್ತು. ಅಭಿ ಕರೆಕ್ಟಾಗಿ ಕೇಳ್ತಾ ಇದ್ಲು, ಏನು ಹಳದಿ ಹಾಕಿಲ್ಲ, ಕಲರೇ ಇಲ್ಲ ಅಂತ.
ಈಗ ನೋಡು ಬೈ, ಈಗ ನೋಡು ಕಲರ್ ನೋಡು ಹೆಂಗಿದೆ ಅಂತ. ವಾವ್. ಓಕೆ, ಇವಾಗ ಮೋಸ್ಟ್ಲಿ ಬಾಯ ಬೆಂದಿದೆ ಅನಿಸುತ್ತೆ. ಮ್ಯಾಮ್ ಇವಾಗ ಎತ್ಕೊಂಡು ಒಂಚೂರು ಟೇಸ್ಟ್ ನೋಡ್ತಾರೆ. ಒಂದು ಟ್ರೈ ಮಾಡೋಣ. ಈಗ ಸೊ ಡಿಶ್ ರೆಡಿಯಾಗಿದೆ. ರೆಡಿ. ಫೈನಲ್ ಟಚಪ್ಪು ಚಿಕ್ಕದಾಗಿ ಒಂಚೂರು ಕೊತ್ತಂಬರಿ ಉದುರಿಸ್ಬಿಟ್ಟು 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ತೆಗೆದ್ಬಿಟ್ಟು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಮಜಾನೇ ಬರುತ್ತೆ. ಚಂದ್ರು ಥರ ಚಟಾಪಟ ಚಟಾಪಟ. ಇನ್ನೊಂದ್ಸತಿ ಕ್ಲೋಸ್ ಮಾಡೋಣ. ಆಯ್ತು, ಇನ್ನು 10 ನಿಮಿಷ ಇನ್ನು ಏನಿಲ್ಲ, ಅವೆಲ್ಲ ಬೆಂದಿದೆ. ಒಂದು 2 ನಿಮಿಷ ಬಿಟ್ಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಅದಕ್ಕೆ ಇಳ್ಕೊಳತ್ತೆ. ಪ್ಲೇಟ್ಗೆ ಹಾಕೊಂಡು ತಿಂತಾ ಇರೋದು. ಆಮೇಲೆ ಟೇಸ್ಟ್ ಮಾಡೋಣ. ಆಮೇಲೆ ಟೇಸ್ಟ್ ಮಾಡಿ. ಸೊ ನಮ್ಮ ಡಿಶ್ ರೆಡಿಯಾಗಿದೆ. ಸೊ ಇದಕ್ಕೆ ಇದ್ರ ಹೆಸರು ದಿಢೀರ್ ಚಿಕನ್. ದಿಢೀರ್ ಚಿಕನ್ಗೆ ಈರುಳ್ಳಿ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸೊ ಇವಾಗ ರೇಖಾ ಮ್ಯಾಮ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಕಿರಣ್, ನನ್ನ ಜೊತೆಗೆ ನೀವು ತಿನ್ನಬೇಕು. ಆಮೇಲೆ ತಿಂತೀನಿ ಮ್ಯಾಮ್. ಫಸ್ಟ್ ನೀವು ಮಾಡಿ, ನೀವು ತಿಂದ್ಬಿಟ್ಟು ನಮ್ಗೊಂದು ಮಾತು ಹೇಳಿ ಹೇಗಿದೆ ಅಂತ. ಬಿಸಿ ಬಿಸಿ ಇದೆ. ಬಿಸಿ ಇದೆ. ನಿಂಬೆಹಣ್ಣು ಹಿಂಡ್ಬಿಟ್ಟು ತಿನ್ಬೇಕಲ್ವಾ? ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ಲೈಸ್ ಆನಿಯನ್ ಇಟ್ಕೊಂಡು. ಇದ್ರ ಜೊತೆಗೆ ಆನಿಯನ್ ಇರಬೇಕಾ? ನಿಮ್ಮ ಇಷ್ಟ ನನ್ನ ಸ್ಟೈಲಲ್ಲಿ ನಾನು ಹೇಳ್ತಾ ಇರ್ತೀನಿ, ನೀವು ಅದನ್ನು ನೋಡ್ತಾ ಇರಿ. ಓಕೆ, ಆನಿಯನ್ ಹಾಕ್ಕೊಳ್ಳಿ, ಚಿಕನ್ ತಗೊಳ್ಳಿ, ಗ್ರೇವಿ ತಗೊಂಡು. ಸೊ ಗ್ರೇವಿ ಸಮೇತ ತಗೊಂಡು. ಎಸ್, ಆ ನಿಂಬೆಹಣ್ಣು ಹಾಕ್ಬಿಟ್ರೆ ಅಂತೂ ಆ ಟೇಸ್ಟೇ ಚೇಂಜ್ ಆಗೋದು. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಒಂದು ಮಾತಾಡೋಣ ಕಿರಣ್, ನೀವು ಮಾಡಬೇಕಾದ್ರೆ ನಾನೇನು ಅನ್ಕೋತಾ ಇದ್ದೆ ಗೊತ್ತಾ, ಏನೇನು ಹಾಕಿಲ್ವಲ್ಲಪ್ಪ ಇದರಲ್ಲಿ ಮಸಾಲೆಗಳು. ಹಳದಿನೂ ಜಾಸ್ತಿ ಹಾಕಿಲ್ಲ, ಚಿಲ್ಲಿ ಜಾಸ್ತಿ ಏನು ಪೌಡ್ರು ಕಾಣ್ತಾ ಇಲ್ಲ, ಏನು ಜಾಸ್ತಿ ಆಗಿಲ್ಲ. ಬರೀ ಒಂದು ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ, ಶುಂಠಿ, ಒಂದು 4 ಮೆಣಸಿನ್ಕಾಯಿ ಇಷ್ಟೇ ಹಾಕೋದಲ್ಲ. ಏನು ಬರುತ್ತಿರಲಿ ಅಂತ ಅನ್ಕೊತಾ ಇದ್ರಾ? ನಾನು ನಿಜವಾಗ್ಲೂ ಹಂಗೆ ಅನ್ಕೋತಾ ಇದ್ದೆ. ಈ ಗ್ರೇವಿ ಇದೆಯಲ್ಲ, ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.